ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಕಂಡವ್ರ ಹೆಂಡತಿ ಸಹವಾಸ ಮಾಡಿದ ಯುವಕ ಕೊನೆಗೆ ಹೆಣ ಆಗ್ತಾನೆ. ಇನ್ನೊಂದು ಕಡೆ ಇಬ್ಬರು ಮಕ್ಕಳ ತಾಯಿ ಸೇರಿದಂಗೆ ಮೂವರು ಜೈಲು ಪಾಲಾಗ್ತಾರೆ. ಗದಗದ ಉಯಿಲ್ಗೋಳ ಗ್ರಾಮದ ಯುವಕ ಚಂದ್ರು ಕುರಿಯ ಭೀಕರ ಕೊಲೆ ಪ್ರಕರಣಕ್ಕೆ ಈಗ ದೊಡ್ಡ ತಿರುವು ಸಿಕ್ಕಿದೆ. ಕೇವಲ 48 ಗಂಟೆಗಳಲ್ಲೇ ಪೊಲೀಸರು ಈ ಕೇಸನ್ನು ಭೇದಿಸಿದ್ದಾರೆ. ಹಾಗಾದರೆ ಆ ದಿನ ರಾತ್ರಿ ನಡೆದಿದ್ದಾದರೂ ಏನು, ಇದೆಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಮೃತ ಚಂದ್ರು ಕುರಿ ಹಾಗೂ ಅದೇ ಗ್ರಾಮದ ರತ್ನ ಕುದುರಿ ನಡುವೆ ಕಳೆದ ಕೆಲವು ಸಮಯದಿಂದ ಅನೈತಿಕ ಸಂಬಂಧ ಇರುತ್ತೆ. ರತ್ನಾಗೆ ಈಗಾಗಲೇ ಶಿರಟ್ಟಿ ತಾಲೂಕಿನ ಈರಪ್ಪ ಅನ್ನುವ ಜೊತೆಗೆ ಮದುವೆ ಆಗಿರುತ್ತೆ. ಇಬ್ರು ಮಕ್ಕಳು ಕೂಡ ಇರ್ತಾರೆ. ಆದ್ರೂ ಪದೇ ಪದೇ ತವರು ಮನೆಗೆ ಬರ್ತಾ ಇದ್ದ ರತ್ನ ಚಂದ್ರು ಜೊತೆಗೆ ಸಂಪರ್ಕದಲ್ಲಿರ್ತಾಳೆ. ಈ ವಿಚಾರ ರತ್ನಾಳ ಗಂಡ ಈರಪ್ಪ ಹಾಗೂ ಆತನ ಸಹೋದರ ಮಹಾಂತೇಶನ್ಗೆ ತಿಳಿದು ಎಷ್ಟೇ ಬುದ್ಧಿವಾದ ಹೇಳಿದ್ರು ಅವರಿಬ್ರು ಕೇಳಿರಲಿಲ್ಲ. ಕೊನೆಗೆ ಚಂದ್ರುನನ್ನು ಮುಗಿಸ್ಲೇಬೇಕು ಅಂತ ಈರಪ್ಪ ಮತ್ತು ಸಹೋದರ ಮಹಾಂತೇಶ್ ಸೇರಿಕೊಂಡು ಪಕ್ಕಾ ಪ್ಲಾನ್ ಮಾಡ್ತಾರೆ. ಮಾರ್ಚ್ 25ನೇ ತಾರೀಕು ಮಧ್ಯರಾತ್ರಿ ರತ್ನಾಳ ಕೈಯಿಂದನೇ ಚಂದ್ರುಗೆ ಫೋನ್ ಮಾಡಿಸಿ ಮನೆಗೆ ಕರ್ಸ್ಕೊಳ್ತಾರೆ. ಚಂದ್ರು ಮನೆಗೆ ಬರ್ತಾ ಇದ್ದಂಗೆನೆ ಟಾಯ್ಲೆಟಲ್ಲಿ ಅಡಗಿ ಕೂತ್ಕೊಂಡಿದ್ದ ಈರಪ್ಪ ಮತ್ತು ಮಹಾಂತೇಶು ಆತನ ಮೇಲೆ ಎರಗಿ ಹೋಗ್ತಾರೆ. ನಂತರ ಬಾ ನಿನ್ನ ಜೊತೆ ಸ್ವಲ್ಪ ಮಾತಾಡೋದಿದೆ ಅಂತ ಒಂದು ನಿರ್ಜನ ಪ್ರದೇಶಕ್ಕೆ ಅಲ್ಲಿ ಕರ್ಕೊಂಡೋಗಿ ಒಂದು ಬ್ರಿಡ್ಜ್ ಇರುತ್ತಲ್ಲಿ, ಅಲ್ಲಿ ಮಾರಕಾಸ್ತ್ರಗಳಿಂದ ಕತ್ತು ಸೀಳಿ ಭೀಕರವಾಗಿ ಕೊಲೆ ಮಾಡ್ತಾರೆ. ಸಾಕ್ಷ್ಯನಾಶ ಮಾಡಬೇಕು ಅನ್ನೋ ಸಲುವಾಗಿ ಶವದ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಮಾರ್ಚ್ 28ನೇ ತಾರೀಕು ಸುಟ್ಟ ಸ್ಥಿತಿಯಲ್ಲಿ ಈ ಶವ ಪತ್ತೆ ಆಗುತ್ತೆ. ತಕ್ಷಣ ಕಾರ್ಯಪ್ರವೃತ್ತರಾದ ಗದಗ SP ರೋಹನ್ ಜಗದೀಶ್ ನೇತೃತ್ವದ ಒಂದು ಟೀಮು ತನಿಖೆಯನ್ನು ಚುರುಕು ಮಾಡುತ್ತೆ. ಚಂದ್ರು ಸಂಪರ್ಕದಲ್ಲಿದ್ದ ಮಹಿಳೆಯರ ಜಾಡು ಹಿಡಿದು ಹೊರಟಾಗ ಅಸಲಿ ಸತ್ಯ ಬಯಲಾಗಿದೆ. ಧಾರವಾಡ ಜಿಲ್ಲೆಯ ಸಂಬಂಧಿಕರ ಮನೆಯಲ್ಲಿ ಅಡಗಿದ್ದ ರತ್ನ, ಈರಪ್ಪ ಹಾಗೂ ಸಹೋದರನನ್ನ ಕೇವಲ 48 ಗಂಟೆಗಳೊಳಗೆ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಮಗನನ್ನ ಕಳೆದುಕೊಂಡ ತಂದೆ ಬಸವರಾಜ್ ಅವರ ಆಕ್ರಂದನ ಈಗ ಮುಗುಲ್ ಮುಡ್ತಾ ಇದೆ. ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಕಣ್ಣೀರಾಗ್ತಾನೆ ಒಂದು ಪ್ರತಿಜ್ಞೆ ಮಾಡಿದ್ದಾರೆ. ನನಗೆ 3 ಎಕರೆ ಹೊಲ ಇದೆ, ಅದು ಹೋದ್ರೂ ಚಿಂತೆ ಇಲ್ಲ, ಸಾಲ ಮಾಡಿ ಆದರೂ ದುಡ್ಡು ತಗೊಂಡ್ಬರ್ತೀನಿ. ಆದರೆ ನನ್ನ ಮಗನನ್ನ ಕೊಂದವರನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ. ನನ್ನ ಮಗ ಬಹಳ ಒಳ್ಳೆಯವನಿದ್ದ, ಯಾರಿಗೂ ತೊಂದರೆ ಕೊಟ್ಟವನಲ್ಲ. ಕೆಲ್ಸಕ್ಕೆ ಹೋಗುವಾಗ ದಿನ 100 ರೂಪಾಯಿ ಮಾತ್ರ ಕೇಳಿ ತಗೊಳ್ತಾ ಇದ್ದ ಅಂತ ಬಿಕ್ಕಿ ಬಿಕ್ಕಿ ಹತ್ತು ಹೇಳ್ತಾ ಇದ್ದಾರೆ. ಬೀರ್ಲಿಂಗೇಶ್ವರ ಜಾತ್ರೆ ಬಳಿಕ ಇದೇ ಮಗನಿಗೆ ಮದುವೆ ಮಾಡಬೇಕು, ಹುಡುಗಿ ನೋಡಬೇಕು ಅಂತ ಆ ತಂದೆ ತಯಾರಿ ನಡೆಸಿದ್ರು. ಮಗನ ಮದುವೆಯನ್ನ ಕಣ್ತುಂಬಿಕೊಳ್ಬೇಕು ಅನ್ಕೊಂಡಿದ್ದ ಪೋಷಕರು ಇವತ್ತು ಕರುಳ ಕುಡಿಯ ಅಂತ್ಯ ಸಂಸ್ಕಾರವನ್ನ ತಾವೇ ನೆರವೇರಿಸುವಂತ ದುಸ್ಥಿತಿ ಬಂದೊದಗಿದೆ. ಒಂದು ಅನೈತಿಕ ಸಂಬಂಧ ಇವತ್ತು 3 ಕುಟುಂಬಗಳನ್ನು ಬೀದಿಗೆ ತಂದಿದೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.